ನಮಸ್ತೆ. ನಾನು ಬೆಳಗ್ಗೆ ಬಂದ ತಕ್ಷಣ ಕುಡಿಸಾದ್ಮೇಲೆ ಇದು ಎರಡನೇ ಕೆಲಸ ನಂದು. ಎಲೆಗಳು ಎಲ್ಲೆಲ್ಲಿ ಹಣ್ಣಾಗಿದೆಯೋ, ಯಾವ್ಯಾವ ಗಿಡದಲ್ಲಿ ಎಲೆ ಹಣ್ಣಾಗಿರೋವಿದವೋ ಅವನ್ನೆಲ್ಲ ತೆಗೆದು ಒಂದು ಬ್ಯಾಗಲ್ಲಿ ಹಾಕ್ತೀನಿ. ಯಾಕೆಂದರೆ 10 ಗಂಟೆ ಮೇಲೆ ನಾನು ರೀಪಾಟ್ ಮಾಡೋವಾಗ ಇವು ನಾನು ಪಾಟಲ್ಲಿ ಕೆಳಗಡೆ ಹಾಕಕ್ಕೆ ಬರುತ್ತೆ. ಅದಕ್ಕೆ ಅವನ್ನ ನಾನು ವೇಸ್ಟ್ ಮಾಡಲ್ಲ. ಹಂಗೆ ಬಿಟ್ಟರೆ ಗಿಡದಲ್ಲಿ ಹಣ್ಣಾಗಿ ಉದುರಿ ಆ ಕಡೆ ಈ ಕಡೆ ಗಾಳಿಗೆ ಹೋಗುತ್ತೆ. ಅದ್ರ ಬದಲು ನಾವು ಫಸ್ಟೇ ತೆಗೆದ್ಬಿಟ್ಟು ಈ ಥರ ರೀಪಾಟಲ್ಲಿ ಹಾಕೋದ್ರಿಂದ ಗೊಬ್ಬರ ಆಗುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಬಂದುಬಿಟ್ಟು ನಾವು ಎಷ್ಟೆಲೆ ಸಿಗುತ್ತೋ ಅಂತ ನೋಡ್ತೀವಿ. ಸುಮಾರು ಸಿಗುತ್ತೆ. ಬಳ್ಳಿಗಳು ಹಾಕಿದಾಗಂತೂ ಇನ್ನೂ ಜಾಸ್ತಿನೇ ಬರುತ್ತೆ ವೇಸ್ಟು. ಆಮೇಲೆ ಇದು ಬೆಟ್ಟತಾವ್ರೆ ನೋಡಿ, 2 ಅರಳಿದ್ದು ತೋರಿಸಿದ್ದೆ ನಿಮಗೆ. ಇದು ಇನ್ನೊಂದು 3 ಅರಳೇ ಇಲ್ಲ, ಬಿಸಿಲಿಗೆ ಸುರಿಯಿತು. ಆಮೇಲೆ ಇನ್ನೊಂದು 4 ಮೂಲಂಗಿ ಇದೆ. ಅದು ದಾಸವಾಳದ ಗಿಡದಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ದಾಸವಾಳ ಗಿಡ ಬೆಳೀತಾ ಇಲ್ಲ ಅನಿಸುತ್ತೆ ನನಗೆ. ಅದಕ್ಕೆ ಆ ದಾಸವಾಳ ಗಿಡದಲ್ಲಿರೋ ಮೂಲಂಗಿ ತೆಗಿತಾಯಿದ್ದೀನಿ. ಚಿಕ್ಕದಿದ್ದಾವೆ ಆದ್ರೂ ತೆಗಿತಾಯಿದ್ದೀನಿ. 4 ಕಡೆ ಇಟ್ಟಿದ್ದೆ ಅದು ರೀಪಾಟ್ ಮಾಡಿದಾಗ. ಆದರೆ ಇವು ಜಾಸ್ತಿ ಬೆಳೀತಾ ಇದೆ, ಗಿಡ ಡಲ್ಲಾಗಿದೆ. ಅದರಿಂದ ದಾಸವಾಳ ಗಿಡದಾಗ ಇಟ್ಟಿದ್ದೀನಲ್ಲ ಅಂತ ತೆಗಿತಾಯಿದ್ದೀನಿ. ಇನ್ನು ಮೂಲಂಗಿ ಮತ್ತೆ ಇಟ್ಕೋಬೇಕು. ರೆಡ್ ಮೂಲಂಗಿ ಬೀಜ ಎಲ್ಲೋ ಇಟ್ಟಿದ್ದೀನಿ, ಅದನ್ನು ಹುಡುಕ್ಬಿಟ್ಟು ಅವನ್ನೂ ಇಡಬೇಕು. ಸ್ವಲ್ಪ ಮೂಲಂಗಿ ವಾರ 10 ದಿನಕ್ಕೆ ಡಿಫ್ರೆನ್ಸ್ ಆಗಿ 2-3 ಪಾಟಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗಲೂ ತೆಗಿದಂಗೆ ಮೂಲಂಗಿ ಬರುತ್ತೆ. ಜಾಸ್ತಿ ಒಂದೇ ಸರಿ ಇಟ್ಕೊಂಬಿಟ್ರೆ ಒಟ್ಟಿಗೆ ಬಂದುಬಿಟ್ಟಾಗ ನಮಗೆ ಅವು ಖರ್ಚಾಗಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದು ಸರಿ ಇಟ್ಟು ಒಂದು 10 ದಿನದ ಮೇಲೆ ಇನ್ನೊಂದು ಕಡೆ ಬೀಜ ಇಟ್ಕೊಂಡ್ರೆ ನಮಗೆ ಇವು ಮುಗಿಯೋಷ್ಟೊತ್ತಿಗೆ ಅವು ಬರುತ್ತೆ. ಆ ಥರ ಇಟ್ಕೋಬೋದು ಆ ತರಕಾರಿ ಬೀಜ. ಇವು 1.5 ತಿಂಗಳಿಗೆ ಬಂದುಬಿಡುತ್ತೆ ಮೂಲಂಗಿ ಇಟ್ಕೊಂಡ್ರೆ. ಅಂದರೆ ಮಣ್ಣು ತುಂಬ ಮೆತ್ತಗಿರಬೇಕು. ಯಾವಾರು ಸಪ್ರೇಟು ಇಡಂಗಿದ್ರು ಕೂಡ ನೀವು ಟೊಮೊಟೊ ಅವೆಲ್ಲ ಬರ್ತಾವಲ್ಲ ಅಂಥ ಟ್ರೇಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಉದ್ದ ಇರಬೇಕು ಇವು ಬೆಳೆಯೋಕ್ಕೆ. ಚಿಕ್ಕ ಸೈಜ್ ಅದು. ಒಂದು ಮೂಲಂಗಿಯಿಂದ ಒಂದು ಮೂಲಂಗಿಗೆ ನೀವು ಮೂಲಂಗಿ ಎಷ್ಟು ದಪ್ಪ ಬೇಕು ಅಂದರೆ ಒಂದು ಪಾಟಲ್ಲಿ, ಇವಾಗ ಇದು 12 ಇಂಚ್ ಪಾಟು ಅಂದ್ಕೊಳ್ಳಿ, ಇದರಲ್ಲಿ ಒಂದು 5 ಇಟ್ಕೋಬೋದು ಅಥವಾ 4 ಇಟ್ಕೋಬೋದು. ಇಟ್ಕೊಂಡಾಗ ಏನೂ ಇಲ್ಲ, ಬರೀ ಮೂಲಂಗಿ ಹಾಕ್ತೀವಿ ಅಂದರೆ ಮಧ್ಯ ಒಂದು ಇಟ್ಕೋಬೋದು. ಈ ಥರ ಇಟ್ಕೊಂಡು ಮೂಲಂಗಿ ಬೆಳೆಸ್ಕೋಬೋದು. ಅದು ಆದಮೇಲೆ ನಾನು ಆ ಮೂಲಂಗಿ ತೊಳೆದು ಒಂದು ಕಡೆ ಇಟ್ಬಿಟ್ಟು ಇವತ್ತು ಯಾವ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಒಂದು ಮೂಲಂಗಿ ಮಾತ್ರ ದೊಡ್ಡದಾಗಿ ಬಂತು. ಇನ್ನು 3 ಚಿಕ್ಕವಿದ್ದಾವೆ, ಸಾಕಾಗುತ್ತೆ ಒಂದು ಟೈಮಿಗೆ. ಆ ಸೊಪ್ಪು ಹೆಲ್ದಿ ಆಗಿದೆ. ಆಮೇಲೆ ಇವು ಸ್ಟ್ರಾಬೆರಿ ದೊಡ್ಡ ಪಾಟಲ್ಲಿ 2 ಪಾಟಲ್ಲಿ ಇದ್ವಲ್ಲ, ಅವನ್ನ ಡಿವೈಡ್ ಮಾಡಿ 4 ಪಾಟ್ಗೆ ಹಾಕ್ಕೊಂಡೆ ನಾನು. 1 ಪಾಟಿಂದ 2 ಪಾಟ್ಗೆ ಹಾಕ್ಕೊಂಡು ಇಟ್ಟಿದ್ದೀನಿ. ಯಾಕೆಂದರೆ ಆ ಪಾಟ್ಗಳು ದೊಡ್ಡವು ಬೇರೆ ಕೆಲಸಕ್ಕೆ ಬೇಕಾಗುತ್ತೆ. ಸ್ಟ್ರಾಬೆರಿ ಚಿಕ್ಕವೇ ಸಾಕು ಅಂತ ನೋಡಿ. ಇವೆಲ್ಲ ಹ್ಯಾಂಗಿಂಗ್ ಬಾಸ್ಕೆಟು. ಇವನ್ನೆಲ್ಲ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ನಮ್ಮ ಚಿಕ್ಕವನು ಬಂದವನೇ, ಅವನ್ನೆಲ್ಲ ಇಳಿಸ್ಕೊಟ್ಟಿದ್ದಾನೆ. ಅದನ್ನು ನಾನು ಒಂದು ಮಾತ್ರ ರೀಪಾಟ್ ಮಾಡೋದು ತೋರಿಸ್ತೀನಿ, ಮಿಕ್ಕಿದ್ದು ಬೇಡ. ಇವು ನೋಡಿ ಸ್ಟ್ರಾಬೆರಿ ಇದ್ದಿದ್ದು. ಆಮೇಲೆ ಇದರಲ್ಲಿ ಒಂಥರ ಭೃಂಗರಾಜ ಇತ್ತು, ಅದನ್ನು ತೆಗೆದಿದ್ದೀನಿ, ತೊಳೆದಿಟ್ಟಿದ್ದೀನಿ ಅವನ್ನೆಲ್ಲ. ಇವಾಗ ನೋಡಿ, ನಮ್ಮದಲ್ಲ ಇದು, ಹ್ಯಾಂಗಿಂಗ್ ಬಾಸ್ಕೆಟ್ ಗಾರ್ಡನ್ ಅಂಗಡಿಯವರು ಇಲ್ಲಿ ಬಿಟ್ಟೋಗಿದ್ರು ಅಂತ ಹೇಳಿದ್ನಲ್ಲ, ಅವು ಅದರಲ್ಲಿ ಗಿಡ ಒಂದೇ ಒಂದು ಮನಿ ಪ್ಲ್ಯಾಂಟ್ ಇದೆ. ಇದೊಂಥರ ಕಲರ್ ಜಾಸ್ತಿ ಇದೆ, ಡಬಲ್ ಕಲರ್ ಇದೆ, ಜಾಸ್ತಿ ಅಲ್ಲ ಸಾರಿ, ಡಬಲ್ ಕಲರ್ ಇದೆ. ಗ್ರೀನು ಒಂಥರ ಲೈಟು ವೈಟ್ ಇದೆ. ಅದಕ್ಕೆ ಅದನ್ನು ತೆಗೆಯೋಣ ಅಂತ ನೋಡ್ತಿದ್ದೀನಿ. ಮಣ್ಣು ನೋಡಿ ಯಾವ ಥರ ಇದೆ ಅಂತ, ತುಂಬ ಗಟ್ಟಿ ಇದೆ. ಆ ಮಣ್ಣಲ್ಲಿ ಕೋಕೋಪಿಟ್ಟು ಅದು ಏನೂ ಇಲ್ಲ. ಆಮೇಲೆ ಅದರಿಂದ ಬೇರು ಉಳ್ಕೊಂಡಿಲ್ಲ. ಹುಲ್ಲು ಚೆನ್ನಾಗಿ ಬೆಳೀತಾ ಇತ್ತು. ಹುಲ್ಲು ನಾವು ಆದಾಗ ಕಿತ್ತಿದ್ರೂ ನಮಗೆ ಹೈಟಲ್ಲಿ ಇರೋದ್ರಿಂದ ಕಾಣಿಸ್ತಾ ಇರಲಿಲ್ಲ. ಇವಾಗ ತೆಗೆದು ನೋಡಿದರೆ ಅದು ಹುಲ್ಲು ನೋಡಿ ಕೆಳಗಡೆ ಇದೆಯಲ್ಲ, ಅದು ಹುಲ್ಲು ಬೆಳೆಯೋಕ್ಕೆ ಬಿಟ್ಟರೆ ಬೇರೆ ಗಿಡಗಳು ಬೆಳೆಯೋಕ್ಕೆ ಬಿಡಲ್ಲ. ಅದರಿಂದ ಚಿಕ್ಕವಿದ್ದಾಗಲೇ ತೆಗಿಬೇಕು. ನಾವು ಮೇಲಿರೋದ್ರಿಂದ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಈ ಪಾಟೆಲ್ಲ ತೊಳೆಯೋಕ್ಕೆ ಹೋಗಲಿಲ್ಲ ನಾನು. ಸ್ವಲ್ಪ ಬೂದಿ ಡಸ್ಟ್ ಮಾಡಿದ್ದೀನಿ, ಏನಾನ ಫಂಗಸ್ ಇದ್ದರೆ ಇದಾಗಲಿ ಅಂತ ಸುತ್ತ ಬೂದಿ ಡಸ್ಟ್ ಮಾಡಿಬಿಟ್ಟು ಮತ್ತೆ ಈ ಮಣ್ಣು ಇವಾಗ ಅದರಲ್ಲಿ ಹಾಕಲ್ಲ. ಯಾಕೆಂದರೆ ತುಂಬ ಗಟ್ಟಿ ಇದೆ, ಭಾರ ಆಗ್ಬಿಡುತ್ತೆ. ಹ್ಯಾಂಗಿಂಗ್ ಬಾಸ್ಕೆಟು ಯಾವಾಗಲೂ ಭಾರ ಜಾಸ್ತಿ ಮಾಡ್ಕೋಬಾರ್ದು. ಎಷ್ಟು ಅಗರವಾಗಿ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು. ಇಲ್ಲ ಅಂದರೆ ನಮಗೆ ಎತ್ತಕ್ಕೆ ಇಳಿಸೋಕ್ಕೆ ಆಮೇಲೆ ನೇತಾಕೋಕ್ಕೂ ತುಂಬ ಕಷ್ಟವೇ ಅದು. ಜಾಸ್ತಿ ಭಾರ ಇಟ್ಕೋಬಾರ್ದು. ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಬೆರೆಸ್ಕೋಬೇಕು. ಆಮೇಲೆ ಕೋಕೋಪಿಟ್ ಜಾಸ್ತಿ ಬೆರೆಸಿದ್ವಿ ಅಂತ ಅದು ನೀವು ಪದೇ ಪದೇ ಜಾಸ್ತಿ ನೀರು ಹಾಕ್ಲೂಬಾರ್ದು, ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಅದರಲ್ಲಿ ಸ್ವಲ್ಪ ಹ್ಯಾಂಗಿಂಗಲ್ಲಿ ಬೆಳೆಯೋ ಗಿಡಗಳೇ ಹಾಕ್ಕೋಬೇಕು. ಮೇಲಿಂದ ಕೆಳಗೆ ನೇತಾಡೋ ಗಿಡಗಳು ಹಾಕ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರ್ತವೆ. ನಾನಿವಾಗ ಅದರಲ್ಲಿ ಮನಿ ಪ್ಲ್ಯಾಂಟ್ ಇದೆಯಲ್ಲ, ಅದು ಎಷ್ಟು ಬೇರು ಬಂದಿದೆ ಅಂತ ತೆಗೆದು ನೋಡ್ತಾಯಿದ್ದೀನಿ. ಜಾಸ್ತಿ ಏನು ಬಂದಿರಲಿಲ್ಲ. 2 ಬ್ರಾಂಚ್ ಇತ್ತು, ಅದನ್ನು 3 ಬ್ರಾಂಚು 4 ಬ್ರಾಂಚ್ ಕಟ್ ಮಾಡಿಬಿಟ್ಟು ನಾನು ಅದೇ ಪಾಟಲ್ಲೇ ಸುತ್ತ ಬರೋಂಗೆ ಇಡ್ತೀನಿ. ಯಾಕೆಂದರೆ 2 ಕಡೆ ನೇತಾಡ್ತಿತ್ತದು.
ಆಮೇಲೆ ಬೇರು ನೋಡಿ ಜಾಸ್ತಿ ಬಂದೇ ಇಲ್ಲ ಅದಕ್ಕೆ ಬೇರು, ಯಾಕೆಂದರೆ ಮಣ್ಣು ಅಷ್ಟು ಗಟ್ಟಿ ಇದೆ. ಮಣ್ಣು ಗಟ್ಟಿ ಇದ್ದಾಗ ಬೇರು ಇಳ್ಕೊಳ್ಳೋಕ್ಕೆ ಆಗಲ್ಲ. ಆದ್ದರಿಂದ ನೀವು ಮಣ್ಣಿಗೆ ಸ್ವಲ್ಪ ಲೂಸೇ ಇರಲಿ. ನಿಮ್ಮ ಹತ್ರ ಲೀಫ್ ಕಾಂಪೋಸ್ಟ್ ಇದ್ರೆಗಿನ ಅದು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಒಟ್ಟು ಬರುತ್ತಲ್ಲ, ನೆಲ್ಲೊಟ್ಟು ಅಂತೀವಲ್ಲ, ಅದು ಅಕ್ಕಿ ಮಾಡೋವಾಗ ಒಟ್ಟು ಬರುತ್ತಲ್ಲ, ಅದು ಹಾಕ್ಕೊಂಡ್ರೂ ಅಗ್ರ ಆಗುತ್ತೆ. ಮತ್ತು ಮರಳು ಹಾಕ್ಕೊಂಬಿಟ್ರೆ ಭಾರ ಆಗ್ಬಿಡುತ್ತೆ. ಕೊಕೊಪಿಟ್ಟು ಇಲ್ಲ ಅಕ್ಕಿ ಒಟ್ಟು, ಆಮೇಲೆ ಇಲ್ಲ ಅಂದರೆ ನೀವು ಲೀಫ್ ಕಾಂಪೋಸ್ಟ್ ಇದ್ದರೆ ಲೀಫ್ ಕಾಂಪೋಸ್ಟ್ ಮಾಡಿದರೆ ಹಾಕ್ಕೋಬೋದು. ನನಗೆ ಲೀಫ್ ಕಾಂಪೋಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಯಾಕೆಂದರೆ ನಾನು ರೀಪಾಟ್ ಮಾಡೋವಾಗ ಲೀಫೆಲ್ಲ ಕೆಳಗಡೆ ಹಾಕಿ ಮಾಡಿಬಿಡೋದ್ರಿಂದ ಅದು ಮಾಡೋದೇ ಇಲ್ಲ ನಾನು. ಈ ಥರ ಮಾಡ್ತೀನಿ. ಇದು ಮಣ್ಣು ಸ್ವಲ್ಪ ನಾನು ಒಡೆದ್ಬಿಟ್ಟಂಗಾಗಿ ಸೈಡಿಗಿಟ್ಟು ನಾನು ಕಲಸಿರೋ ಮಣ್ಣು ಸಪ್ರೇಟ್ ಇದೆ, ಅದಕ್ಕೆ ಹಾಕ್ತೀನಿ. ಈ ಮಣ್ಣು ಸ್ವಲ್ಪ ಒಣಗಾಕಿ ಇದಕ್ಕೆ ಕೋಕೋಪಿಟ್ ಸುಮಾರು ಕಲಿಸ್ಬೇಕು. ತುಂಬ ಗಟ್ಟಿ ಇದೆ ಮಣ್ಣು, ಅದರಲ್ಲಿ ಏನೂ ಸಾರ ಇಲ್ಲ. ಅದನ್ನು ನೀವು ಸದ್ಯಕ್ಕೆ ಅದನ್ನು ಉಪಯೋಗ್ಸೋಕ್ಕೆ ಹೋಗಲ್ಲ. ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಅವನ್ನೆಲ್ಲ ರೀಪಾಟ್ ಮಾಡಿದೆ. ಆಮೇಲೆ ನಾನು ಮಾಡಿರೋ ಪಾಟುಗಳು, ಅವು ಹಾಕಿರೋ ಪಾಟುಗಳು ಏನೂ ಇರಲಿಲ್ಲ. ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಉದ್ದುದ್ದ ಬೆಳೆದಿರೋವು ಕಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದೊಂದು ಕಟಿಂಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇವರು ಮಾತ್ರ 3 ಮಾಡಿದೆ. ಒಂದರಲ್ಲಿ ಮಾತ್ರ ಮನಿ ಪ್ಲ್ಯಾಂಟ್ ಇತ್ತು, ಇನ್ನೆರಡರಲ್ಲಿ ಏನು ಗಿಡ ಇತ್ತೋ ಗೊತ್ತಿಲ್ಲ. ಒಂದು ಗಿಡನೂ ಇರಲಿಲ್ಲ ಅದ್ರಾಗೆ, ಎಲ್ಲ ಸತ್ತೋಗಿದ್ವು. ಆಮೇಲೆ ಅದರಲ್ಲಿ ಬುಟ್ಟಿಗಳು ಮಾತ್ರ ಇದ್ವು. ನಾವು ಕಡ್ಡಿ ಇಟ್ಬಿಟ್ಟು ನಾನು ಹೇಳಿದ್ನಲ್ಲ, ಬುಟ್ಟಿಗಳು ಇರುತ್ತೆ ಗಿಡಗಳಿಗೆ, ದಾಸವಾಳ ಅಂತದ್ರಲ್ಲಿ ಅಂತ. ಆ ಥರ ಬುಟ್ಟಿ ಒಂದೊಂದರಲ್ಲಿ 3, 4 ಒಟ್ಟು 6, 7 ಬುಟ್ಟಿ ಸಿಕ್ತು ನನಗೆ. ಅವನ್ನೆಲ್ಲ ಬುಟ್ಟಿ ತೆಗೆದು ಹಾಕಿದ್ದೀನಿ. ಇನ್ನೇನು ಗಿಡ ಇದ್ವು ಅಂತ ನನಗೂ ಗೊತ್ತಾಗಿಲ್ಲ, ಯಾಕೆಂದರೆ ಫುಲ್ಲು ಒಣಗೋಗಿದ್ವು ಅವು. ಅದರಿಂದ ನಾನು ಯಾವ ಗಿಡ ಅಂತ ಐಡೆಂಟಿ ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಮಾತ್ರ ಮನಿ ಪ್ಲ್ಯಾಂಟ್ ಒಂಚೂರು ಜೀವಂತವಾಗಿತ್ತಲ್ವ, ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ, ಅದರಲ್ಲಿ ನಾನು ಜಾಸ್ತಿ ಕೋಕೋಪಿಟ್ ಕಲಿಸ್ಕೊಂಡಿದ್ದೀನಿ, ಸ್ವಲ್ಪ ಗೊಬ್ಬರ ಕಲಿಸ್ಕೊಂಡಿದ್ದೀನಿ, ಸ್ವಲ್ಪ ಬೇವಿನ ಹಿಂಡಿ, ಇಷ್ಟು ಕಲಿಸ್ಕೊಂಬಿಟ್ಟು ರಿಪಾಟ್ ಮಾಡ್ತಾಯಿದ್ದೀನಿ ಅದೇ ಪಾಟಿಗೆ. ಇದರಲ್ಲಿ ಮನಿ ಪ್ಲ್ಯಾಂಟು, ಆಮೇಲೆ ಇನ್ನೂ ಒಂದೆರಡರಾಗೆ ಸ್ಪೈಡರ್ ಪ್ಲ್ಯಾಂಟ್, ಒಂಥರ ಕಲರ್ ಚೇಂಜ್, ಕೆಳಗಡೆ ರೆಡ್ಡು, ಜಾಸ್ತಿ ಡಾರ್ಕ್ ಪಿಂಕು, ಮೇಲ್ಗಡೆ ಒಂಥರ ಗ್ರೀನ್ ಇರೋದು. ನಮ್ಮ ತಂಗಿ ಊರಿಂದ ತಂದಿದ್ದೆ, ಅದು ಇಟ್ಟಿದ್ದೆ. ಇವಾಗ ಚೆನ್ನಾಗಿ ಚಿಗುರಿದ್ದಾವೆ, ಅದನ್ನು 2 ಪಾಟಲ್ಲಿ ಇಡ್ತೀನಿ. ಇದು ಒಂದು ಮನಿ ಪ್ಲ್ಯಾಂಟ್ ಒಂದರಾಗಿದ್ದು. ಇನ್ನು ನನ್ನ ಪಾಟಲ್ಲಿ ನಾನು ಮೊದಲಿಟ್ಟಿರೋವೆ ಚೆನ್ನಾಗಿದ್ದಾವೆ. ಸುಮ್ಮನೆ ನಾನು ಮಣ್ಣು ಒಂದು ಸ್ವಲ್ಪ ಲೂಸ್ ಮಾಡಿ ಇನ್ನೊಂಚೂರು ಗೊಬ್ಬರ ಕೊಟ್ಬಿಟ್ಟು ಸರಿ ಮಾಡಿ ಹಾಕಿದ್ದೆ ಅಷ್ಟೇ, ಇನ್ನೇನು ಮಾಡಲಿಲ್ಲ. ಲಾಸ್ಟಲ್ಲಿ ಎಲ್ಲ ಪಾಟ್ಗಳು ತೋರಿಸ್ತೀನಿ ಎಷ್ಟು ಮಾಡಿದೆ ಅಂತ. ಸುಮಾರು 6, 3, 9 ಪಾಟು. ಆಮೇಲೆ ಅದಾದಮೇಲೆ ಇನ್ನೊಂದು ಪಾಟು ರೆಡಿ ಮಾಡಿದೆ. ಒಟ್ಟು ಇವಾಗ 10 ಪಾಟೇನೋ ಇದ್ದಾವೆ ಹ್ಯಾಂಗಿಂಗ್ ಪಾಟು. ಒಂದೇ ಕಡೆ ನೇತಾಕಿದ್ದೀನಿ. ತುಂಬ ಭಾರ ಇಲ್ಲ, ಅಂದರೆ ಹೈಟ್ ಇದೆ ನಮ್ಮದು. ಹೈಟ್ ಇರೋದಕ್ಕೆ ಯಾರು ಸ್ವಲ್ಪ ಇಳಿಸ್ಕೊಟ್ಟು ಕೊಡೋಕ್ಕೆ ಬೇಕು. ಎಲ್ಲೂ ಸೈಡಲ್ಲಾದರೆ ನಾವು ಕೆಳಗಡೆ ಇಟ್ಕೊಬೋದು, ಮಧ್ಯ ಮಾಡಿರೋದ್ರಿಂದ ಸ್ವಲ್ಪ ಹೈಟಲ್ಲಿ ಮಾಡಿಸ್ಬಿಟ್ಟಿದ್ವಿ. ನೋಡಿ, ಇದು ಮನಿ ಪ್ಲ್ಯಾಂಟ್ ಬೇರು ಅಷ್ಟು ಬಂದಿದೆ. ಅದನ್ನೇ ನಾನು ಡಿವೈಡ್ ಮಾಡಿ ಸುತ್ತ ಬರೋಂಗೆ ಇಟ್ಕೊಳ್ತೀನಿ, ಯಾಕೆಂದರೆ ಬೇರಿರೋ ಕಡೆ ಮತ್ತೆ ಅಲ್ಲಿಂದ ಚಿಗುರು ಬರ್ಬೋದು ಅಂತ. ಇದು ಒಂಥರ ಚೆನ್ನಾಗಿದೆ. ಮನಿ ಪ್ಲ್ಯಾಂಟ್ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸಿದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಮನಿ ಪ್ಲ್ಯಾಂಟ್ ಹೆಂಗೆ ಬೆಳೆಸೋದು, ಹಸ್ರಾಗಿರೋಕ್ಕೆ ಅಂದ್ರಗಿನ ನೀರು ಚೆನ್ನಾಗಿ ಕೊಟ್ಕೋಬೇಕು. ಅವ್ರು ನೀರು ಮಣ್ಣು ಒಣಗ್ದಂಗೆ ನೋಡ್ಕೋಬೇಕು. ಆಮೇಲೆ ಸ್ವಲ್ಪ ಎಪ್ಸಮ್ ಸಾಲ್ಟ್ ಕೊಡ್ತಾಯಿದ್ರೂ ಎಲೆಗಳು ಗ್ರೀನಾಗಿ ಹೆಲ್ದಿಯಾಗಿರುತ್ತೆ. ನೀರು ಚೆನ್ನಾಗಿ ಕೊಡಬೇಕು. ನೋಡಿ, ಇದು ಬೇರು ಎಷ್ಟಿತ್ತೋ ಅಷ್ಟನ್ನು 2 ಇದಕ್ಕೆ ಡಿವೈಡ್ ಮಾಡ್ತೀನಿ. ಒಂದು ಉದ್ದ ಇರೋದು ಬ್ರಾಂಚಸ್ ಮಾತ್ರ ಕಟ್ ಮಾಡಿಬಿಟ್ಟು ಇನ್ನೊಂದು 3 ಕಡೆ ಬರೋಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದು ಕಟ್ ಮಾಡಿರೋದು. ಇದನ್ನು ಕಟಿಂಗಿಂದನೂ ಬರುತ್ತೆ ಈಸಿಯಾಗಿ. ಅದಕ್ಕೆ ಕಣ್ಣಿರೋ ಒಂದು 4-5 ಕಣ್ಣಿದ್ದರೆ ಸಾಕು, ಬೇಗನೆ ಬರುತ್ತೆ. ಒಂದು ಕಣ್ಣಿದ್ರೂ ಬರುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಕಣ್ಣಿರೋದು, ಉದ್ದ ಇರೋದು ನೋಡಿದರೆ ಬೇಗ ಗಿಡ ಬೆಳೆಯುತ್ತೆ. ನೋಡಿ, ಇವಾಗ 3 ಕಡೆ ಇಟ್ಬಿಟ್ಟು ಅದನ್ನು ನಾನು ಕಲಸಿರೋ ಮಣ್ಣು ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಪ್ಪಗೆ ಎಷ್ಟು ಬಿಡಿ ಆಗಿದೆ ಅಂತ. ಈ ಥರ ಹ್ಯಾಂಗಿಂಗ್ ಪಾಟು ಆದಷ್ಟು ಭಾರ ಇಲ್ದಂಗೆ ನೋಡ್ಕೊಳ್ಳಿ. ಕಲಸ್ಕೊಳ್ಳೋವಾಗ ಮಣ್ಣು ನಾನು ಹೇಳ್ದಂಗೆ ಕೋಕೋಪಿಟ್ಟು ನಿಮಗೆ ಯಾವುದು ಆಗುತ್ತೋ ಅದು, ಇದನ್ನು ಭತ್ತದೊಟ್ಟು, ಇಲ್ಲ ಅಂದರೆ ಇದು ಲೀಫ್ ಕಾಂಪೋಸ್ಟ್ ಇದ್ದರೆ ಅದು ಇನ್ನೂ ಒಳ್ಳೆಯದು. ಲೀಫ್ ಕಾಂಪೋಸ್ಟ್ ಇನ್ನೂ ಅಗ್ರ ಇರುತ್ತೆ. ಆ ಥರ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ಈ ಥರ ಎಲ್ಲ ಮಾಡಿ ಪೂರ್ತಿ ಹ್ಯಾಂಗಿಂಗ್ ಬಾಸ್ಕೆಟು ಒಂದಿನ ಕೆಲಸ ಆಯಿತು. ಬೆಳಗ್ಗೆ ಬಂದು ಇದು ಬೆಳಗ್ಗೆ ನೀರು ಹಾಕಿ ಎಲ್ಲ ಆದಮೇಲೆ ನಾನು ಈ ಥರ ರಿಪಟ್ ಮಾಡ್ಕೊಳಕ್ಕೆ ಕೂತ್ಕೊಳ್ಳೋದು. ಅದು ಸುಮಾರು ಹೊತ್ತಾಗ್ಬಿಡುತ್ತೆ. ಮಾಡಿಬಿಟ್ಟು ನೋಡಿ, ಇಷ್ಟು ಬುಟ್ಟಿ ಇದ್ದಾವೆ. ಒಂದ್ರೊಳಗೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ಬೇರೆ ಕಡೆ, ಅವು ಬೇರೆ ಇದ್ದಾವೆ. ಇಷ್ಟು ಬುಟ್ಟಿ ಸಿಕ್ತು. ಏನು ಗಿಡ ಇತ್ತು ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಇದನ್ನು ಸ್ವಲ್ಪ ಒಣಗಿರೋದೆಲ್ಲ ತೆಗೆದು ಉದ್ದುದ್ದೇ ಜಾಸ್ತಿ ಬಂದಿರೋದೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅವರಲ್ಲೇ
ಏನೂ ಇರಲಿಲ್ಲ. ಎರಡರಲ್ಲಿ ಮಾತ್ರ ಬೇಬಿ ಸನ್ರೋಸ್ ಇದೆ, ಅದರಲ್ಲೂ ಇಟ್ಟಿದ್ದೀನಿ. ಅವು ಚೆನ್ನಾಗಿ ಹೂವು ಬಿಡ್ತಾ ಇದ್ದಾವೆ ಆಗಲೇ. ಸ್ವಲ್ಪ ಒಳಗಡೆ ಎಲೆನೇ ಒಣಗಿ ಇದಾಗಿರುತ್ತಲ್ಲ ಅಂಥವೆಲ್ಲ ತೆಗೆದಿದ್ದೀನಿ. ಇದು ಸ್ಪ್ರಿಂಗ್ ಆಫ್ ಬನಾನ, ಅದನ್ನು ಉದ್ದಕ್ಕೆ ಬಂದಿರೋವೆಲ್ಲ ತೆಗೆದು ಸುತ್ತ ಕಟಿಂಗ್ ಬರೋಂಗೆ ಮಾಡಿದ್ದೀನಿ. ಇದೇ ನೋಡಿ ಅವೆರಡು ಪಾಟಲ್ಲಿ ಇಟ್ಟಿದ್ದೀವಿ, ನಮ್ಮ ತಂಗಿ ಊರಿಂದ ತಂದಿರೋದು. ಇದರಲ್ಲಿ ಮನಿ ಪ್ಲ್ಯಾಂಟು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.